ಎಂದಿನಂತನ ಪ್ರತಿ ವರ್ಷವೂ ಸೆಲೆಬ್ರೇಷನ್ ಮಾಡ್ದಂಗೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡಾಕೊಂತಾರೆ ಗಣಪತಿ ವಿಸರ್ಜನೆನ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡ್ರೈವ್ ಇನ್ ಕಿಚನ್ ಬ್ಲಾಗ್ಸ್. ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮ್ಗೆ ಪ್ರೀತಿಯ ಧನ್ಯವಾದ. ಬರೀ ವೀಕ್ಷಕರ, ಇವತ್ತು ನಮ್ಮ ಹುಬ್ಬಳ್ಳಿ ಉಣ್ಕಲ್ ಲೇಕ್ ಒಳಗೆ ಚನ್ನಬಸವೇಶ್ವರ ಟೆಂಪಲ್ ಇದೆ. ಆ್ಯಂಡ್ ಇದ್ರೊಳಗೆ ಒಂದು ಗಣಪತಿ ವಿಸರ್ಜನೆ ಮಾಡಕ್ಕಂತನ ಹೇಳಿ ಒಂದು ಪ್ಲೇಸ್ ಮಾಡ್ಯಾರ. ಸೊ ಪರ್ಟಿಕ್ಯುಲರ್ ಎಲ್ಲರೂ ಅಲ್ಲೇ ಹೋಗ್ಬೇಕಿತ್ತು, ಬಟ್ ಇವರು ಏನು ಮಾಡೋದು, ಗೇಟ್ ಓಪನ್ ಐತೆ ಅಂಥೇಳಿ ಲೆಫ್ಟ್ ರೈಟ್ ಪಟಾಕಿ ಒಳಗೆ ಬರಾಕಂತಾರ. ಹಿರಿಯರು ಬರೋರಿಗೆಲ್ಲ ಹೆದರ್ಸ್ಕೊಂಡೆ. ಸೊ ಈ ಲೇಕ್ ಅಂತೂ ಅಂದ್ರೆ ಈ ಕೆರೆ ಅಂತೂ ಭಾಳ ಇಷ್ಟ ಆಕೈತಿ. ಹುಬ್ಳಿ ಒಳಗೆ ಫೇಮಸ್ ಕೆರೆ ಅಂತಂದ್ರೆ ಒಂದು ತೋಳನ ಕೆರೆ, ಎರಡನೇದ್ದು ಇದೆ ನಮ್ಮ ಉಣ್ಕಲ್ ಕೆರೆ. ಈ ಕೆರೆ ಒಳಗೆ ಅಂತಂದ್ರೆ ದೊಡ್ಡ ಕೆರೆ ಹುಬ್ಳಿ ಒಳಗೆ ಅಂದ್ರೆ ಇದೊಂದು ಬಿಟ್ಟರೆ ಯಾವ ಕೆರೆನೂ ಇಲ್ಲ ನಮ್ಮ ಹುಬ್ಬಳ್ಳಿ ಒಳಗೆ ಟೋಟಲಾಗಿ. ಸೊ ವೀಕ್ಷಕರ, ನೀವು ಏನಾರ ಹುಬ್ಳಿಗೆ ಬಂದರೆ ಅಥವಾ ಈ ಆಲ್ಮೋಸ್ಟ್ ಕೆಲವು ಜನ ಬಂದಿರ್ತೀರಿ, ಇನ್ನೂ ಏನಾರ ಹೊಸದಾಗಿ ಬರ್ಬೇಕಂದ್ರೆ ಈ ಲೇಕ್ ಹತ್ರ ಬರ್ರಿ, ಎಂಜಾಯ್ ಮಾಡಿರಿ. ಇದು ಸುತ್ತಲೂ ಒಂದು ರೌಂಡ್ ಐತಿ, ಆದ್ರೆ ಎಷ್ಟು 1.5 ಗಂಟೆನ ತೊಗೊತೈತಿ ಒಂದು ರೌಂಡ್ ನಾವು ಕಂಪ್ಲೀಟ್ ಮಾಡ್ಬೇಕಂತಂದ್ರೆ. ಸೊ ಹಂಗೆ ನೋಡ್ತಿರ್ಬೋದು ಎಷ್ಟು ಚಲೋ ಜನ ಎಲ್ಲರೂ ಬಂದು ಗಣಪತಿ ಪೂಜೆ ಮಾಡಿ ಒಳ್ಳೆ ಸಂಪ್ರದಾಯನ ಹೆಂಗೈತಿ ಅದೇ ಥರನ ಎಲ್ಲರೂ ಎಂಜಾಯ್ ಮಾಡಕ್ಕಂತಾರ. ಏನೋ ಒಂಥರ ಖುಷಿ ಇರ್ತೈತಲ್ಲ, ಒಂಥರ ಹೊಸ ಬಟ್ಟೆ ಆಗಿರಲಿ, ಒಂದು ಹಬ್ಬ ಹರಿದಿನಗಳಾಗಿರಲಿ, ಮನೆಗೆ ಯಾರು ಬೈಯೋಂಗಿಲ್ಲ, ಬೈಸ್ಕೊಳ್ಳೋಂಗಿಲ್ಲ, ಎಲ್ಲ ಒಳ್ಳೆ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಈ ಥರ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ನನಗೂ ಭಾಳ ಇಷ್ಟ ಐತೆ. ಬಟ್ ಏನು ಒಂದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ನಾನು ಇದನ್ನು ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ. ಸೊ ನಾನಿರೋದು ಹುಬ್ಳಿ ಒಂದು ರೂಮ್ನಾಗಿದ್ದೀನಿ. ಸೊ ಅಲ್ಲಿಂದ ಇದು ನನಗೆ ಹತ್ತಿರ ಆಕೈತಿ ಕೆರೆ. ಬೇರೆದವ್ರು ನೋಡಿ ನಾನಂತೂ ಭಾಳ ಖುಷಿಪಟ್ಟೇನಿ. ಆಮೇಲೆ ನನ್ನ ಫ್ರೆಂಡ್ಸ್ ಮನೆ ಒಳಗೂ ಗಣಪತಿ ತೊಗೊಂಬಂದು ಪೂಜೆ ಮಾಡಿ ಇನ್ನೂ ಕೂಡ ನಾವೆಲ್ಲನೂ ವಿಸರ್ಜನೆ ಮಾಡಿದ್ವಿ. ಈ ಹುಡುಗರಂತರೂ ದೇವ್ರ ಸಾಕಾಗಿ ಮಾಡಿದ್ರೆ, ಅಷ್ಟು ಡ್ಯಾನ್ಸ್ ಮಾಡಿದರೆ ಒಂದು ಸ್ಪೀಕರ್ ತೊಗೊಂಡು ಬಂದುಬಿಟ್ಟಾರೆ ಇವರು ಸಣ್ಣದಾಗಿ. ಅದು ಏನೋ ಒಂಥರ ಖುಷಿ ಅದೇ. ಇದೇ ಥರನ ಇವೆಲ್ಲ ನಾವು ದಿನ ನೋಡ್ತೇವೆ ಅಂದ್ರೆ ಸಿಗಂಗೂ ಇಲ್ಲ ನಮ್ಗೆ. ಸೊ ಅದಕ್ಕೆ ಏನು ಮಾಡೋದು, ಸಿಕ್ಕಾಗ ಎಂಜಾಯ್ಮೆಂಟ್ ಮಾಡ್ಬೇಕು, ನೋಡಬೇಕು, ಓಡಾಡ್ಬೇಕು ಅನ್ನೋದು ನನ್ನ ಆಸೆ. ಹಂಗೆ ನೀವು ಕೂಡ ಮಾಡಿರ್ತೀರಿ. ಇನ್ ಕೇಸ್ ಯಾರೆಲ್ಲ ಮಾಡಿರೋದಿಲ್ವೋ ಈ ಥರ, ಸೊ ವಿಡಿಯೋ ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು ವೀಕ್ಷಕರ, ನೀವು ಕೇಳಿದ್ದು ಸರಿ. ಆ್ಯಂಡ್ ಇವಾಗ ಕೇಳ್ತಿರೋದು ಕರೆಕ್ಟಾಗಿ ನೋಡಿರಿ. ನಾನು ಮೊದಲು ಈ ಡ್ರೈವ್ ಇನ್ ಕಿಚನ್ ಒಳಗೆ ಬರೀ ಕುಕ್ಕಿಂಗ್ ವೀಡಿಯೋಸ್ ಮಾತ್ರ ಹಾಕ್ತಿದ್ದೆ. ಈಗ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊಂಬಿಟ್ಟಿನಿ. ಯಾಕಂತಂದ್ರೆ ನಮಗೆ ಅದನ್ನು ಮಾಡೋಕ್ಕೆ ಆಗೋಲ್ದು. ಸೊ ಅದಕ್ಕೆ ಅದನ್ನು ಬಿಡಬಾರ್ದು ಕೆಲಸ. ಸೊ ಅದಕ್ಕೆ ನಾನು ಶಿಫ್ಟ್ ಆಗೀನಿ ಅದಕ್ಕೆ ಬ್ಲಾಗ್ಸ್ಗೆ ಅಂತೇಳಿ. ಈಗ ಡ್ರೈವ್ ಇನ್ ಕಿಚನ್ ಒಳಗೆ ಕುಕ್ಕಿಂಗ್ ವೀಡಿಯೋಸ್ ಬದಲೇ ಇದೇ ಥರ ಬ್ಲಾಗ್ಸ್ ಬರ್ತಾವೆ. ಹಂಗೆ ಇನ್ನೂ ಹೊರಗಡೆ ಹೋಗಬೇಕು, ಓಡಾಡ್ಬೇಕಂತ ಭಾಳ ಅಂದ್ಕೊಂಡೀನಿ. ಖಂಡಿತವಾಗ್ಲೂ ಈಗಾಗಲೇ ಇಷ್ಟೆಲ್ಲ ಸಪೋರ್ಟ್ ಮಾಡಿರಿ, ಇಷ್ಟೆಲ್ಲ ಸಪೋರ್ಟಿಂದ ನಾನು ಇಲ್ಲಿವರೆಗೂ ಬಂದೇನಿ. ಇನ್ನೂ ಮುಂದೂ ಒಳ್ಳೆ ವೀಡಿಯೋಗಳು ಮಾಡೋವು ಭಾಳ ಅದಾವು ಹುಬ್ಳಿ ಒಳಗೆ, ಅವನು ಕೂಡ ಟ್ರೈ ಮಾಡ್ತೀನಿ. ಹುಬ್ಳಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇದು ಹೆಂಗೆ ಉಣ್ಕಲ್ ಕೆರೆ ಫೇಮಸ್ಸು, ಹಂಗೆ ಇಡೀ ಹುಬ್ಳಿಗೆ ಒಂದು ಮಠ, ಅದು ಸಿದ್ಧಾರೂಢ ಮಠ ಮತ್ತು 3000 ಮಠ ಅಂತ ಹೇಳಿ. ಇದಂತೂ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಇದನ್ನೂ ಒಂದು ದಿನ ನಿಮ್ಗೆ ಪೂರ ಎಕ್ಸ್ಪ್ಲೋರ್ ಮಾಡ್ತೀನಿ. ಆದಷ್ಟು ಈಗೂ ಏನಾಗ್ಬಿಟ್ಟೈತೆ ಅಂದ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ಮಾಡೋದಂದ್ರೆ ದೊಡ್ಡ ತಲೆನೋವಾಗೈತಿ. ಸೊ ಹಾಗಾಗಿ ಇದನ್ನು ಪ್ರೊಫೆಷ್ನಲಿ ಪೂರ ನಾನು ಮೈ ಮೇಲೆ ತೊಗೊಂಡು ಮಾಡ್ಕೋಬೇಕಾಗೈತಿ. ಅದಕ್ಕೆ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ಇದೇ ಥರ ಯಾವಾಗಲೂ ಇರಲಿ. ನೀವು ಕೂಡ ಏನಾರ ಒಂದು ಪ್ರಯತ್ನ ಪಡ್ರಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲೋ ಒಂದು ಹತ್ರ ಕರ್ಕೊಂಡು ಹೋಗ್ತೈತಿ ಅನ್ನೋದು ನನ್ನ ಅಭಿಪ್ರಾಯ ಐತಿ. ಆ್ಯಂಡ್ ಇದೇ ಥರ ಎಲ್ಲರಿಗೂ ಕನ್ನಡಿಗರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ನನ್ನ ಉದ್ದೇಶ. ಇಷ್ಟ ಆಗಿರ್ತೈತಿ. ಆ್ಯಂಡ್ ಫೈನಲಾಗಿ ನೀವು ನೋಡ್ತಿರ್ಬೋದು ಇಲ್ಲೇ ಇಷ್ಟ ಕಟ್ಟಿ ಏನು ಮಾಡ್ಯಾರ ಅಂತಂದ್ರೆ ಗಣಪತಿ ಹೋಗ್ಯಾಕಂತಂದು ಮಾಡಿರೋದು. ಎಲ್ಲರೂ ಪ್ರತಿಯೊಬ್ಬರು ಗಣಪತಿಗಳನ್ನು ತೊಗೊಂಡು ಆ್ಯಕ್ಚುಲಿ ಇಲ್ಲೇ ಬಂದ ವಿಸರ್ಜನೆ ಮಾಡ್ಬೇಕಂತಂದು ರೂಲ್ ಐತಿ. ಸೊ ಆದ್ರೆ ಏನು ಮಾಡೋದು, ಎಲ್ಲರೂ ಎಲ್ಲಿ ಗೇಟ್ ಓಪನ್ ಐತಿ ಅಲ್ಲೇ ನುಗ್ಗಿಬಿಟ್ಟಾರೆ. ಸೊ ಅದಕ್ಕೆ ಅಲ್ಲೇ ಆ ಕಡೆ ಹಾಕಬಾರ್ದಂತಂದು ರೂಲ್ ಐತಿ. ಮತ್ತು ಏನು ಮಾಡೋದು, ನಮ್ಮ ಜನ ಕೇಳ್ತಿಲ್ಲ. ಆದರೂ ಇಲ್ಲಿ ಬಂದ್ರೆ ನಮ್ಮ ಫ್ರೆಂಡ್ಸ್ ನಾವು ಆಮೇಲೆ ಎಲ್ಲರೂ ಇಲ್ಲೇ ಬಂದ ವಿಸರ್ಜನೆ ಮಾಡಿದ್ವಿ. ನಮಗೂ ಖುಷಿ ಆಯ್ತು. ನೋಡಿರಿ, ಗಣಪತಿ ಇದೆ ಈ ಥರ ನೀರೊಳಗೆ ಯಾರು ಇಳಿಬಾರ್ದು ಅನ್ನೋದಕ್ಕೆ ಈ ಥರ ಮಾಡ್ಯಾರ ಅಷ್ಟೇ. ಲಾಸ್ಟ್ ಟೈಮ್ ನಮ್ಮ ಕಣ್ಣು ಮುಂದೆ 2-3 ಜನ ತೀರ್ಕೊಂಡಿದ್ದು ನಾವು ನೋಡೀವಿ. ಇನ್ನು ನಾವು ಹೀಗಾಗಿ ನೀರೊಳಗೆ ಹೋಗಲಿಲ್ಲ ಈ ಸರಿ, ಯಾರನ್ನೂ ಬಿಟ್ಟಿಲ್ಲ. ಇದೇ ಥರನ ಪೂರ ಎಲ್ಲ ಸ್ಟೀಲ್ ಬ್ಯಾರಿಕೇಟ್ ಆಗ್ಯಾವ ಕೆರೆಗೆ. ಈ ಥರ ಸಣ್ಣ ಮಕ್ಕಳ ಪಾಪ ಗಣಪತಿ ವಿಸರ್ಜನೆ ಮಾಡಿ ನಮಗೆ ಚುರುಮುರಿ ಆ್ಯಂಡ್ ಸೇವ್ ಕೊಬ್ಬರಿನ ಅಥವಾ ಅದ್ರೊಳಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಪ್ರಸಾದನ ಕೆಲವ್ರು ಕೊಟ್ಟರೆ, ಇನ್ನು ಕೆಲವ್ರು ಬರೀ ಚುಮ್ಮರಿ ಮಂಡಕ್ಕಿ ಅಥವಾ ಸೇವು ಇಷ್ಟ ಮಿಕ್ಸ್ ಮಾಡಿ ಕೊಟ್ಟಾರ. ಒಬ್ಬೊಬ್ಬರ ಶಕ್ತಿ ಎಷ್ಟು ಇರ್ತೈತಿ ಅಷ್ಟ ಮಾಡಬೇಕಲ್ಲ. ಗಟ್ಟಿ ಅದಾವಂತ ಹೇಳಿ ಗಾಡಿಗೆ ತಲೆನ ಜಜ್ಕೊಳಕಂತರೂ ನಮ್ಗೆ ಆಗಂಗಿಲ್ಲ. ಸೊ ಅಷ್ಟೇ ಒಬ್ಬೊಬ್ಬರ ಒಂದೊಂದು ಸಂಪ್ರದಾಯ, ಒಂದೊಂದು
ರೀತಿ ನೀತಿ ಇರ್ತೈತಿ. ಸೊ ಇನ್ನು ಫೈನಲ್ ಆಗಿ ಇಲ್ಲೊಂದು ಡಿ ಜೆ ಬಂತ ನೋಡ್ರಿ. ಈ ಡಿ ಜೆ ಏನಾಗೈತೆ ಅಂತಂದ್ರೆ 5 ದಿನದ ಗಣಪತಿ ಇವೆಲ್ಲ ಹೊಂಟಿದ್ವಿ. ನಿಮಗೆ ನಾನು ಲಾಸ್ಟ್ ವಿಡಿಯೋ ಮತ್ತು ಇನ್ನೂ ನೆಕ್ಸ್ಟ್ ವಿಡಿಯೋದಾಗ 21ನೇದು ಗಣಪತಿ ಹೋಗೋವನ್ನು ಅಪ್ಲೋಡ್ ಮಾಡ್ತೀನಿ. ಅವ್ನು ಅಪ್ಲೋಡ್ ಮಾಡೋಕೆ ಟೈಮ್ ಸಿಗೋಲ್ದು ಕರೆಕ್ಟಾಗಿ. ಸೊ ಅದಕ್ಕೆ ಸಿಕ್ಕಾಗ ನಾನು ಅಪ್ಲೋಡ್ ಮಾಡ್ತೀವಿ. ನೀವು ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಇದಕ್ಕಂದ್ರೂ ಫುಲ್ ಒಂದು ಏರಿಯಾ ಗಣಪತಿ 5 ದಿನ ಆದಮೇಲೆ ನಾರ್ಮಲ್ ಅದನ್ನು ಪೂಜೆ ಮಾಡಿ ಹೊರಗೆ ತೊಗೊಂಬರ್ತಾರಲ್ಲ, ಸೇಮ್ ಅದೇ ಥರನ ಇದನ್ನು ಕೂಡ ಹಿಡ್ಕೊಂಡು ಹೊರಗಡೆ ಬಂದರೆ ಇನ್ನು ಫೈನಲ್ಲಾಗಿ ಇಲ್ಲಿ ಬಂದು ವಿಸರ್ಜನೆ ಮಾಡ್ತಾರೆ. ಅದು ಕೂಡ ಅಷ್ಟೇ ಐತಿ. ಎಷ್ಟು ದೊಡ್ಡದನ್ನ ಗಣಪತಿ ಹೆಂಗೆ ಒಗಿತಾರ ನೀರೊಳಗನದ. ಬಟ್ ನಾನು ಯಾವನೂ ನೀರೊಳಗೆ ಒಗಿಯೋವಂಥದ್ದು ತೋರಿಸಿಲ್ಲ ನಿಮಗೆ ಈ ವಿಡಿಯೋದೊಳಗೆ, ಅದು ಬರಲ್ಲ ನಿಮಗೆ. ಆ್ಯಂಡ್ ಇದನ್ನು ಇದೇ ಥರನ ದೊಡ್ಡ ಗಣಪತಿಗಳನ್ನು ತೊಗೊಂಬಂದು ಎಲ್ಲ ಹುಬ್ಳಿವೆ. ಕೆಲವೊಂದಿಷ್ಟು ಇಲ್ಲಿ ಹಾಕ್ತಾರೆ, ಇನ್ನು ಕೆಲವೊಂದಿಷ್ಟು ಒಂದು ಅದು ಇಂದಿರಾ ಗ್ಲಾಸ್ ಹೌಸ್ ಅಂತ ಹೇಳೈತಿ, ಅಲ್ಲಿ ಒಂದು ದೊಡ್ಡ ಬಾವಿ ಐತಿ. ಅಲ್ಲಿನೂ ಏನು ಮಾಡ್ತಾರೆ ಅಂದ್ರೆ ಕ್ರೈನ್ ಮುಖಾಂತರ ಒಂದೊಂದು ಗಣಪತಿನ ಅಲ್ಲಿ ವಿಸರ್ಜನೆ ಮಾಡ್ತಾರೆ. ಸೊ ಇಲ್ಲೇ ಈಗ ಇಷ್ಟು ನೋಡಿದ್ರಲ್ಲ ವೀಕ್ಷಕರೇ, ಇದು ಆಗೈತಿ ಕರೆಕ್ಟಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ರೋಡ್ನಾಗಿರೋವಂಥ ಉಣಕಲ್ ಕೆರೆ. ಇಲ್ಲಿ ಚನ್ನಬಸವೇಶ್ವರ ಅಂತ ಹೇಳಿ ಒಂದು ಉಳುವಿ ಚನ್ನಬಸವೇಶ್ವರ ಆ್ಯಕ್ಚುಲಿ ಅಲ್ಲಿ ಒಂದು ಟೆಂಪಲ್ ಐತಿ. ಆ ಟೆಂಪಲಿನ ಒಳಗೆ ಇಷ್ಟೆಲ್ಲ ನೋಡೋವಂಥದ್ದು ಐತಿ. ಇಲ್ಲಿ ನಾನು ನಿಮ್ಗೆ ಒಂದ್ಸರಿ ಲೈವ್ ಕೂಡ ಮಾಡ್ತೀನಿ. ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಒಂದ್ಸರಿ ಕೆರಿನ ನಿಮ್ಗೆ ವಿಡಿಯೋ ಮಾಡಿ ಡೇ ಟೈಮ್ನಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್ ಇನ್ ಕಿಚನ್ ಬ್ಲಾಗ್ಸ್ ಹಾಗೂ ನನ್ನ ಕಡೆಯಿಂದ ನಿಮ್ಗೆ ಪ್ರೀತಿಯ ಧನ್ಯವಾದ. ನಿಮಗೂ ಆದಷ್ಟು ಬೇಗ ಯಾರ್ಯಾರು ಏನೇನು ಕೆಲಸ ಮಾಡೋಂಥರು ಜಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋನ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಮತ್ತು ನಮ್ಮ ಡ್ರೈವ್ ಇನ್ ಕಿಚನ್ ಕಡೆಯಿಂದ ನಿಮ್ಗೆ ಪ್ರೀತಿಯ ಧನ್ಯವಾದ. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ಒಳ್ಳೆ ವೀಡಿಯೋಗಳೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಎಂಜಾಯ್ ಮಾಡ್ತಾಯಿರ್ರಿ. ಇದೇ ಥರ ನೀವು ಫ್ಯಾಮಿಲಿ ಜೊತೆ ಹೆಂಗಿತ್ತು ಏನಂತ ಕಮೆಂಟ್ ಮೂಲಕ ತಿಳಿಸೋದ ಆದರೆ ತಿಳಿಸ್ರಿ. ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ, ನೀವು ಎಂಜಾಯ್ ಮಾಡಿರಿ ಅಂತ ನಾನು ಅಂದ್ಕೊಂಡೇನಿ. ಆ್ಯಂಡ್ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.